ನಮ್ಮ ಆದರಣೀಯ ಮತ್ತು ನೆಚ್ಚುಮೆಚ್ಚಿನ ಚಂದ್ರಶೇಖರ ಚಿಕ್ಕಮುನಿಯಪ್ಪನವರೇ, ಪರಂಪರೆಯಿಂದ ಹಿಂದಿನಿಂದ ಏನು ನಾವು ನಂಬ್ಕೊಂಡ್ಬಂದಿದ್ದೀವಿ ಅಂದರೆ, ಭಗವಂತ ಬಂದರೆ ಹೇಗೆ ಬರ್ತಾನೆ ಅಂದರೆ ತಾಯಿಯ ರೂಪದಲ್ಲಿ ಬರ್ತಾನೆ. ತಂದೆ, ತಾಯಿ, ಗುರು, ಅತಿಥಿ ಮತ್ತು 5ನೇದು ಡಾಕ್ಟರ್ ರೂಪದಲ್ಲಿ ಬರ್ತಾನೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿದ್ದಾರೆ. ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡಬೇಕಾಗಿಲ್ಲ, ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು? ವೈದ್ಯರು, ಡಾಕ್ಟರು. ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಆಸ್ಪತ್ರೆಯಲ್ಲಿ ಇಲ್ಲಿಯೋ ಶುರು ಮಾಡಿ, ಅದು ಚಂದ್ರಶೇಖರ್ ಅವ್ರಿಗೆ ನೋಡಿ ಎಂಥ ಸಹೃದಯ ಅಂತಂದರೆ, ಒಳ್ಳೆ ಹೃದಯದಿಂದ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇರುತ್ತೆ. ಜೊತೆಗೆ ಒಂದು ಫೌಂಡೇಶನ್ನು ಅವ್ರು ತೆಗೆದು ಈಗ ತಾನೇ ಹೇಳ್ತಾ ಇದ್ರು, ಅಲ್ಲಿಂದ ಕೆಲವು ಮಕ್ಕಳಿಗೆ, ಯಾರು ಬಡವರು, ಯಾರು ಅದಕ್ಕೆ ಯಾರಿಗೆ ಸೌಕರ್ಯ ಇಲ್ವೋ, ಸೌಲಭ್ಯ ಇಲ್ವೋ ಅಂಥವ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ, ಅವ್ರಿಗೆ ಓದಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತೊಗೊಂಡಿದ್ದಾರೆ. ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. 200 ಬೆಡ್ ಹಾಸ್ಪಿಟಲು ಇಲ್ಲಿ ಮಾಡಿರೋದು ಈ ಸ್ಥಾನೀಯ ಜನಗಳಿಗೆ ತುಂಬ ಅನುಕೂಲ ಆಗ್ತದೆ. ಹಾಗೆ ನೋಡಿ, ಇವರು ಆರ್ಥೋಪೆಡಿಸ್ಟ್ ಅಂದರೆ ಜಾಯಿಂಟ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನೋಡ್ತದ ಡಾಕ್ಟರ್. ಸಮಾಜದಲ್ಲಿ ಎಲ್ಲ ಇವಾಗ ಜಾಯಿಂಟ್ ಎಲ್ಲ ಹರಿದು ಬಿದ್ದು ಹೋಗ್ಬಿಡ್ತಾ ಇದೆ. ಆ ಎಲ್ಲ ಜಾಯಿಂಟು ಸರಿಯಾಗಿರಬೇಕು, ಗೊತ್ತಾಗ್ತಿದೆ. ಇಲ್ಲದಿದ್ರೆ ಸಮಾಜ ನಡೆಯೋಕ್ಕಾಗಲ್ಲ. ಇವಾಗ ಕಾಲಲ್ಲಿ ನಮ್ಮ ಜಾಯಿಂಟ್ ಸರಿ ಇಲ್ಲದಿದ್ರೆ ನಡೆಯೋಕ್ಕೆ ಆಗೋದಿಲ್ವಲ್ಲ. ಹಾಗೆ ಸಮಾಜದಲ್ಲಿ ಜನ ಎಲ್ಲ ಒಕ್ಕೂಟಾಗಿರ್ಬೇಕು, ಒಂದಾಗಿರ್ಬೇಕು. ಎಲ್ಲ ಜಾತಿಯವರು, ಧರ್ಮದವರು ಒಂದಾಗಿ ಸೇರಿದ್ರೆ ಮಾತ್ರ ಸಮಾಜದ ಜಾಯಿಂಟ್ ಎಲ್ಲ ಸರಿ ಇದ್ದರೆ ಮಾತ್ರ ಸಮಾಜ ಸರಿಯಾಗಿ ನಡೀತದೆ. ಬಹಳ ಎಂಥ ಸೊಗಸಾಗಿ ಮಾಡಿದ್ವಿ. ಇವಾಗ ತಾನೇ ಒಳಗಡೆ ಒಂದು ರೌಂಡ್ ನೋಡ್ಕೊಂಬಂದು ಪ್ರತಿಯೊಂದು ಬಹಳ ಸೊಗಸಾಗಿ ದೃಷ್ಟಿಗೋಚರವಾಗಿ ಇಟ್ಟಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಏನೇನು ಅಂದರೆ, ಒಬ್ಬ ಮನುಷ್ಯನ ಎಲ್ಲ ಅಂಗಗಳಿಗೂ ಏನೇನು ಬೇಕೋ ಅದೆಲ್ಲವನ್ನೂ ಸರಿ ಮಾಡ್ತಕ್ಕಂಥ ಒಂದು ಹಾಸ್ಪಿಟ್ಲಾಗಿ ದಿ ಹಾಸ್ಪಿಟ್ಲ್ ಅಂತಿದೆ. ನಮ್ಮಲ್ಲಿ ಮುಖ್ಯವಾದ ಪ್ರಾರ್ಥನೆ ಇದು, ಧಿಯೋ ಯೋನ ಪ್ರಚೋದಯಾತ್. ಭಗವಂತ ನಮಗೆ ಸರಿಯಾದ ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಬುದ್ಧಿ ಒಂದು ಸರಿ ಇದ್ದರೆ ನಮ್ಮ ವ್ಯವಹಾರ ಸರಿ ಇರ್ತದೆ, ನಮ್ಮ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಸರಿ ಹೋಗ್ತದೆ. ಅದಕ್ಕೆ ಅವರು ಸರಿಯಾದ ಹೆಸರನ್ನು ಇಟ್ಟಿದ್ದಾರೆ, ದಿ ಹಾಸ್ಪಿಟ್ಲ್ ಅಂತ. ಇಂಗ್ಲೀಷಲ್ಲಿ ನೋಡಿದ್ರೆ ದಿ ಹಾಸ್ಪಿಟ್ಲ್ ಅಂದರೆ ಇದೇ ನಿಜವಾದ, ಎಲ್ಲಿ ವೈದ್ಯರಿಗೆ ಬರೀ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡೋದಲ್ಲ, ಒಂದು ಕಂಪ್ಯಾಷನ್ ಇರೋದೇ ದಿ ಹಾಸ್ಪಿಟಲ್. ಎಲ್ಲ ಅವರ ಹೃದಯದಲ್ಲಿ ಒಂದು ಸ್ಪಂದನ ಇದೆ. ನಮ್ಮ ರೋಗಿಗಳು ನಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ತಕ್ಕಂಥ ಮಾತೃತ್ವ ಇದೆ. ಆ ಭಾವ ಇದ್ದರೆ ಮಾತ್ರ ಅದು ಒಳ್ಳೆ ಹಾಸ್ಪಿಟ್ಲ್ ಆಗ್ತದೆ. ಆ ಥರ ಈ ಒಂದು ಒಳ್ಳೆಯ ಹಾಸ್ಪಿಟಲ್ನ ಇಲ್ಲಿ ಈ ಜನಗಳಿಗೆ ನೀವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಇನ್ನೂ ಮುಂಚೆ ಒಳ್ಳೆಯದಾಗಲಿ. ಹೀಗೆ ಹಲವಾರು ಹಾಸ್ಪಿಟಲ್ಸ್ ಅಂತ ಹಾಕಿದ್ದಾರೆ. ಅದರಿಂದ ಮುಂದೆ ಹಲವಾರು ಕಡೆ ಇದರ ಬ್ರ್ಯಾಂಚ್ಗಳು ಬರಲಿ. ಕಾರ್ಯಕ್ರಮದ ರೂವಾರಿಗಳು ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುನಿಯಪ್ಪನವರು, ಅವರ ಒಂದು ವಿಷನ್ ಇವತ್ತು ಈ ದಿ ಹಾಸ್ಪಿಟಲ್ಸ್ ಇದರ ಒಂದು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಅದು ಏನಿದು ದಿ ಅಂದರೆ ಏನು ಅಂತ ನಾನೇನೋ DHE ಏನೋ ಇರ್ಬೋದು ಅಂತ ಕೇಳಿದೆ. ಅವರು ಹೇಳಿದ್ರು, ಇದು ನಮ್ಮ ಸಂಸ್ಕೃತದ ಒಂದು ಧಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕೂಡುವಂಥದ್ದು, ದೇಹ ಮನಸ್ಸು ಆತ್ಮ ಎಲ್ಲ ಕೂಡುವಂಥ ಒಂದು ಪದಕ್ಕೆ ಧಿ ಅಂತ ಹೇಳುವಂಥ ಒಂದು. ಇವತ್ತು ವಿಶೇಷವಾಗಿ ನಮ್ಮ ಧಿ ಸಂಸ್ಥೆಯವರು ಡಾಕ್ಟರ್ ಚಂದ್ರಶೇಖರ್ ಅವರು ಇಂಗ್ಲೆಂಡಿಂದ ಬಂದಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಅವರಿಗೆ ಕನ್ಸರ್ನ್ ಇದೆ, ಸೇವಾ ಮನೋಭಾವ ಇದೆ ಅವರು. ಅದಕ್ಕೆ ನಂಬಿಕೆ ಇರುವಂಥ ಡಾಕ್ಟ್ರ್ ಭಾಳ ಬೇಕು ಎಲ್ರಿಗೂ. ವಿ ಶುಡ್ ಆಲ್ ಹ್ಯಾವ್ ಒನ್ ಡಾಕ್ಟರ್ ಹೂಮ್ ವಿ ಕ್ಯಾನ್ ಟ್ರಸ್ಟ್. ಯಾಕಂದರೆ ಇವಾಗ ನಮಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಫ್ ಕಮರ್ಷಿಯಲೈಸೇಷನ್. ಸೊ ಆ ದೃಷ್ಟಿಯಲ್ಲಿ ನನಗನ್ಸುತ್ತೆ ಇಂಥ ವ್ಯಕ್ತಿಗಳು ಬಂದು ಇಂಥ ಆಸ್ಪತ್ರೆಗಳು ಸ್ಥಾಪನೆ ಮಾಡಿದಾಗ ನಮಗೊಂದು ನಂಬಿಕೆ ಬರುವಂಥ ಆಸ್ಪತ್ರೆ ಆಗುತ್ತೆ ಧಿ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಬಿಕಾಸ್ ಅವರ ಕಮಿಟ್ಮೆಂಟ್ ಆ ಥರ ಇದೆ, ಅವರ ಥಿಂಕಿಂಗು, ಅವರ ಅಪ್ರೋಚ್ ಏನಿದೆ, ಇಟ್ ಈಸ್ ನಾಟ್ ಪ್ಯೂರ್ಲಿ ಕಮರ್ಷಿಯಲ್ ಆರ್ ಬಿಸ್ನೆಸ್ ಮೈಂಡೆಡ್. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಈ ಒಂದು ಆಸ್ಪತ್ರೆಯಲ್ಲಿ ಸಮರ್ಪಣೆ ಆಗ್ತಾ ಇರುವಂಥದ್ದು.
ಖಂಡಿತ ಇದ್ರ ಮುಖಾಂತರ ಜನರಿಗೆ ಒಳ್ಳೆಯದ ಸೇವೆ ಸಿಗುವಂಥದ್ದಾಗಲಿ. ನಿಮಗೆಲ್ಲರೂ ಕೂಡ ಇದು ಅಭಿನಂದನೆ ಸಲ್ಲಿಸಿ ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಅವರ ಜೊತೆಲಿರುವಂಥ ಎಲ್ಲ ಇತರ ಡಾಕ್ಟರ್ಸು, ಇತರ ಸಿಬ್ಬಂದಿ ಅವರಿಗೆ ಎಲ್ರಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ, ನಮ್ಮ ಕಡೆಯಿಂದ ಯಾವುದೇ ರೀತಿಯ ಸಹಕಾರ ಅಥವಾ ನಮ್ಮ ಒಂದು ಸಪೋರ್ಟು ಏನೇ ಅವರ ಅಪೇಕ್ಷೆ ಅಥವಾ ಅವ್ರು ಏನೇ ಅಂಥ ಸಂದರ್ಭಗಳು ಬಂದರೆ ಖಂಡಿತವಾಗಿ ನಾವು ಅವ್ರ ಜೊತೆಲಿ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರಣ ಇಷ್ಟೇ, ವೈದ್ಯರು ಅಂತಲ್ಲ, ವೈದ್ಯರು ಬಹಳ ಜನ ಇದ್ದಾರೆ. ಆದರೆ ಕೆಲವು ವೈದ್ಯರು ಮಾತ್ರ ಸ್ವಲ್ಪ ಪ್ರೀತಿಯಿಂದ, ಅಂತಃಕರಣದಿಂದ, ದುರಾಸೆ ಇಲ್ಲದೇ ಕೆಲಸ ಮಾಡುವಂಥವ್ರು ಇದ್ದಾರೆ. ಅಂಥ ಕ್ಯಾಟಗರಿಗೆ ಸೇರಿದವರು ಚಂದ್ರಶೇಖರ್ ಅವರು. ಆದ್ದರಿಂದ ಅವ್ರ ಬಗ್ಗೆ ನನಗೆ ತುಂಬ ಪ್ರೀತಿ, ವಿಶ್ವಾಸ. ನಾನು ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳುವಾಗ ಅವ್ರ ಶ್ರೀಮತಿ ಸುಪ್ರಜಾ ಬಗ್ಗೆ ಒಂದು ಮಾತು ಹೇಳಬೇಕು. ಆಕೆ ಎಕ್ಸಲೆಂಟ್ ಪೀಡಿಯಾಟ್ರಿಷಿಯನ್. ಎಕ್ಸಲೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಬರೀ ಸ್ಕಿಲ್ ಮಾತ್ರ ಅಲ್ಲ, ಅಲ್ಲಿಗೆ ಎಷ್ಟೋ ಜನ ಬಡವರು ಬಂದಾಗ ಮಕ್ಕಳು ಇರ್ತಾವೆ, ಟ್ರೀಟ್ಮೆಂಟ್ಗೋಸ್ಕರ ದುಡ್ಡಿಲ್ಲ, ತೊಗೊಂಡು ಹೋಗ್ಬಿಡ್ತೀವಿ ಮಗುನ, ಏನು ಬದುಕಲಿ ಬಿಟ್ಟು ಬಿಡಲಿ ಅಂತ ಅನ್ನೋ ಹೊತ್ತಿಗಿದ್ದಾಗ ಅವ್ರು ಹಿಡ್ಕೊಂಬಂದು ಯಾರ ಕಡೆಯಿಂದ ದುಡ್ಡು ತಂದು ತಾವೇ ಕೈಯಿಂದ ದುಡ್ಡು ಹಾಕಿ ಮಗುನ ಬದುಕಿಸಿ ಕಳಿಸ್ತಾರೆ. ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾರೆ. ಈ ಥರದ ಡಾಕ್ಟ್ರ್ ಇದ್ದರೆ ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಅಂತನ್ನೋದು. ವೈದ್ಯರು ಭಗವಂತನ ಅವತಾರ ಅಂತ ಹೇಳ್ತಾರೆ. ಭಗವಂತ ತನ್ನ ದೇಹ ರೂಪವಾಗಿ ಬಂದು ಯಾರಿಗೂ ಟ್ರೀಟ್ಮೆಂಟ್ ಕೊಡೋಲ್ಲ, ಅದು ಇವ್ರ ಮೂಲಕನೇ ಮಾಡಿಸ್ಬೇಕಾದದ್ದು. ಅದರಿಂದ ಈ ಧಿ ಅನ್ನುವಂಥ ಪದ ಯಾಕೆ ಬಂತು ಅಂತ ಹೇಳಿದೆ. ಇದು ಬಹುಶಃ ತಾವು ಗೂಗಲ್ಗೆ ಹೋಗಿ ನೋಡಿದರೆ ಚಕ್ಕ ಗೊತ್ತಾಗುತ್ತೆ. ಸೆಲ್ಟಿಕ್ ನಾಟ್ ಅಂತ ಬರುತ್ತೆ, CELTIC ಅಂತ, ಸೆಲ್ಟಿಕ್ ನಾಟ್ ಅಂತ. ಇದು ಸುಮಾರು 3ನೇ ಶತಮಾನದಲ್ಲಿ ರೋಮ್ ದೇಶಗಳಲ್ಲಿ ಕಲ್ಲಿನ ಮೇಲೆ ಕೆತ್ತಿದಂಥದ್ದು. ಅದೊಂದು 3 ತ್ರಿಕೋನಗಳು ಸೇರುವಂಥ ಒಂದು ಚಿತ್ರ ಇದೆ. 3 ವೃತ್ತಗಳಲ್ಲ, 3 ತ್ರಿಕೋನಗಳು ಒಂದಕ್ಕೊಂದು ಸೇರಿದಾಗ ಮಧ್ಯದಲ್ಲಿ ಒಂದು ತ್ರಿಕೋನ ಜಾಗ ಉಳಿತದೆ. ಆ ಜಾಗವನ್ನು ಅವ್ರು ಅತ್ಯಂತ ಮೋಸ್ಟ್ ಪ್ರಿವಿಲೇಜ್ಡ್ ಪ್ಲೇಸ್ ಅಂತ ಕರೀತಾರೆ. ಅವ್ರು ಹೇಳ್ತಾರೆ 3 ಒಂದಾಗಬೇಕು. ಎಲ್ಲಿ 3 ಒಂದಾಗಿದ್ದಾವೋ ಅಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ ಅಂತ. ಒಂದು ದೇಹ, ಒಂದು ಮನಸ್ಸು, ಒಂದು ಬುದ್ಧಿ. ಈ ದೇಹ ಮನಸ್ಸು ಇದಾವಲ್ಲ, ಇದ್ರ ಜೊತೆಗೆ ಬುದ್ಧಿನೂ ಆತ್ಮ ಸೇರ್ಕೋಬೇಕು. ಈ ಆತ್ಮ ಪ್ರಜ್ಞೆ ಸೇರ್ಕೊಂಡಾಗ ಬರುವಂಥದ್ದು ತೃಪ್ತಿ. ನನ್ನ ಬದುಕಿಗೊಂದು ಆಶ್ರಯ. ಅದನ್ನು ಧಿ ಹೇಳುತ್ತೆ, ಬರೀ ನಿನ್ನ ದೇಹ ನೋಡ್ಕೊಳ್ಳೋದು ಒಂದಲ್ಲಪ್ಪ, ಮನಸ್ಸು ನೋಡ್ಕೊಳ್ಳೋದಲ್ಲ, ಒಂದು ಆತ್ಮ ಅಂತ ಒಂದಿದೆ, ಮನೋಧರ್ಮ ಅಂತಂದಿದೆ. ಅವು 3 ಸೇರಿಕೊಂಡಾಗ ನಿನಗೆ ಬೇಡ ಅಂದರೂ ನಿನಗೆ ಮನಸ್ಸಲ್ಲಿ ಶಾಂತಿ ಇಳ್ಕೊಳ್ತದೆ ಅಂತ. ಆ 3 ಕೊಡೋದಕ್ಕೋಸ್ಕರ ಈ ಹಾಸ್ಪಿಟ್ಲ್ ಆಗಿರೋದು, ಧಿ ಹಾಸ್ಪಿಟ್ಲ್. ನನಗೆ ಇಲ್ಲಿರುವಂಥ ಸಾಕಷ್ಟು ಜನ ವೈದ್ಯರು ಪರಿಚಯದವರಿದ್ದಾರೆ. ಎಲ್ಲರೂ ತುಂಬ ಪ್ರೀತಿಯಿಂದ ಮಾಡುವಂಥವ್ರು. ಅಂಥ ಡಾಕ್ಟ್ರು ಸಾಕಷ್ಟು ಜನ ಇದ್ದಾರೆ. ಅವರಿಂದಾಗಿ ಜನರ ಆರೋಗ್ಯ ಚೆನ್ನಾಗಾಗಲಿ, ಇಲ್ಲಿ ಬಂದವರ ಮನಸ್ಥಿತಿ ಚೆನ್ನಾಗಿರಲಿ, ಆತ್ಮಪ್ರಜ್ಞೆ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಹೊಸ ಪ್ರಯತ್ನಕ್ಕೆ ಭಗವಂತ ನಿಮ್ಮ ಜೊತೆಗಿದ್ದಾನೆ, ಖಂಡಿತ ನಿಮ್ಮ ಜೊತೆಗಿದ್ದಾನೆ. ನನಗೊಂದು ನಂಬಿಕೆ ಇದೆ, ಇಫ್ ಯುವರ್ ಎಫರ್ಟ್ಸ್ ಆರ್ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು, ಬಿಕಾಸ್ ಇಟ್ ಇಸ್ ಹೀಸ್ ಜಾಬ್, ನಾಟ್ ಅವರ್. ಅದಾದ ಮೇಲೆ ಡಾಕ್ಟ್ರಾಗಿ ಲಂಡನ್ಗೆ ಹೋದರು. ಲಂಡನ್ಗೆ ಹೋಗ್ತಾನೆ ಮತ್ತೆ ವಾಪಸ್ ಬಂದರು. ಯಾಕೆ ಅಂದರೆ ನನ್ನ ತಾಯಿನಾಡು ಇದು ಬಾಂಧವ್ಯ ಬಿಡಲಿಕ್ಕೆ ಆಗಲಿಲ್ಲ. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಅಂತ. ಅದು ದಟ್ ಈಸ್ ನಮ್ಮ ಚಂದ್ರಶೇಖರ್ ಚಿಕ್ಕಮುನಿಯಪ್ಪ ಅವರು. ಆ ಥರ ಒಂದು ನಮ್ಮ ಅವರ ಶ್ರೀಮತಿಯವರು ಕೂಡ ಅಷ್ಟೇ, ಒಬ್ಬರಿಗೊಬ್ಬರು ನಿಂತ್ಕೊಂಡು. ನಾವು ಹುಟ್ಟಬೇಕಾದ್ರೆ ₹1 ತರಲಿಲ್ಲ, ಹೋಗಬೇಕಾದ್ರೆ ₹1 ತೊಗೊಂಡು ಹೋಗೋದಿಲ್ಲ, ಹೋಗಬೇಕಾದ್ರೂ ಕೂಡ ₹1 ತೊಗೊಳಕ್ಕೆ ಆಗೋದಿಲ್ಲ. ಅದ್ರ ಮಧ್ಯೆ ಏನು ಮಾಡ್ತೀವಿ ಅಂದರೆ, ಲೋಕದಲ್ಲಿರೋ ಒಂದೊಂದು ಏನು ಸವಲತ್ತುಗಳಿದೆಯಲ್ಲ, ಆಲ್ ದಿಸ್ ಅಮ್ಯುನಿಟೀಸ್, ಅದನ್ನು ನಮಗೆ ಸ್ವಂತಕ್ಕೆ ಉಪಯೋಗಿಸ್ಕೊಡ್ತೀವಿ. ಅದನ್ನು ಮರೆತು ಹೋಗೋಕ್ಕೆ ಮೊದಲು ಸಮಾಜಕ್ಕೆ ಏನಾದ್ರು ಋಣ ತೀರಿಸಿ ಹೋಗೋಣ ಅಂತ ಒಂದು, ದಟ್ ಈಸ್ ದ ಫಿಲಾಸಫಿ ನಾವು ಫಾಲೋ ಮಾಡೋದು. ಈಸ್ ಅ ಸೂಪರ್ ಫಿಲಾಸಫರ್ ಆ್ಯಂಡ್ ಹೀ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ 207 ಬೆಡ್ ಸಾಮರ್ಥ್ಯದ ದಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಇಲ್ಲಿ ದಿ ಆಸ್ಪತ್ರೆ ನಮ್ಮ ಚಂದ್ರಶೇಖರ್ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಇಲ್ಲಿ ಅತ್ಯಂತ ಆಧುನಿಕ ಮತ್ತು ಬಹಳ ವೈಜ್ಞಾನಿಕವಾಗಿ ಕೂಡ ಒಂದು ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಿದೆ ಕನಕಪುರ ರಸ್ತೆ.
207 ಬೆಡ್ಡಿನ ಆಸ್ಪತ್ರೆ, ಎಲ್ಲ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಇರುವಂಥ ಆಸ್ಪತ್ರೆ ಇದು ಉದ್ಘಾಟನೆ ಮಾಡಿದ್ದೇನೆ. ಮತ್ತು ಅವರ ಒಂದು ಕಮಿಟ್ಮೆಂಟು ಖಂಡಿತ ಇವತ್ತು ಈ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಇದೆ ಮತ್ತು ಒಳ್ಳೆಯ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ನೀಡುವಂಥ ಆಸ್ಪತ್ರೆ ಆಗುತ್ತೆ ನಮಗೆ ಇದೆ. ಯಾಕಂದರೆ ಈ ಥರ ಒಂದು ಫೆಸಿಲಿಟೀಸು ಮತ್ತು ಸಾಮಾನ್ಯ ಜನರಿಗೆ ಅಫೋರ್ಡಬಲ್ ಆಗು ಕೂಡ ಸಿಗುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕ